ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 1. ಬ್ರಹ್ಮೋವಾಚ ಇತಿ ತದ್ಗೃಣತಾಂ ತೇಷಾಂ ಮುನೀನಾಂ ಯೋಗಧರ್ಮಿಣಾಂ ಪ್ರತಿನಂದ್ಯ ಜಗಾದೇದಂ ವಿಕುಂಠ ನಿಲಯೋ ವಿಭುಃ. ಅನುವಾದ. ಬ್ರಹ್ಮನು ಹೇಳಿದನು, ಅವರ ಸೊಗಸಾದ ಮಾತುಗಳಿಗಾಗಿ ಋಷಿಗಳನ್ನು ಅಭಿನಂದಿಸಿದ ಬಳಿಕ ವೈಕುಂಠ ಲೋಕವನ್ನು ನೆಲೆಮನೆಯಾಗುಳ್ಳ ದೇವೋತ್ತಮ ಪರಮಪುರುಷನು ಹೀಗೆ ನುಡಿದನು. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಏತೌ ತೌ ಪಾರ್ಷದೌ ಮಹ್ಯಂ ಜಯೋ ವಿಜಯ ಏವಚ ಕದರ್ಥೀಕೃತ್ಯ ಮಾಂ ಯದ್ವೋ ಬಹ್ವಕ್ರಾತಾಮತಿಕ್ರಮಂ. ಅನುವಾದ. ದೇವೋತ್ತಮ ಪರಮಪುರುಷನು ನುಡಿದನು, ಜಯ ಮತ್ತು ವಿಜಯರೆಂಬ ನಾಮಧೇಯವುಳ್ಳ ಈ ನನ್ನ 2 ಸೇವಕರು ನನ್ನನ್ನೂ ಉಪೇಕ್ಷಿಸಿ ನಿಮ್ಮ ವಿಷಯದಲ್ಲಿ ಮಹಾಪರಾಧವೆಸಗಿದ್ದಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಇದನ್ನು ಭಾವಾರ್ಥದ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಬ್ರಹ್ಮ ಹೇಳ್ತಾನೆ, ಅವರ ಸೊಗಸಾದ ಮಾತುಗಳಿಗೋಸ್ಕರ ಋಷಿಗಳನ್ನು ಅಭಿನಂದಿಸಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿ ವೈಕುಂಠ ಲೋಕವನ್ನೇ ತಾನು ವಾಸ ಮಾಡುವಂತಹ ಮನೆ ಮಾಡಿಕೊಂಡಿರುವಂತಹ ದೇವೋತ್ತಮ ಪರಮಪುರುಷ ಈಗ ಹೇಳ್ತಾನಂದ್ರೆ ಭಗವಂತ ಎಲ್ಲಿ ವಾಸ ಮಾಡ್ತಾನೆ? ವೈಕುಂಠ ಲೋಕದಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಗವಂತ ಈಗ ಈ ರೀತಿ ಹೇಳ್ತಾನೆ. ಏನು ಹೇಳ್ತಾನೆ? ಜಯ ಮತ್ತು ವಿಜಯರು ಅನ್ನುವಂತಹ ಹೆಸರಿರುವಂತಹ ಈ ನನ್ನ 2 ಸೇವಕರಿದಾರಲ್ಲ, ಇವರು ನನ್ನನ್ನೂ ಕೂಡ ಉಪೇಕ್ಷಿಸಿ ನಿಮ್ಮ ವಿಷಯದಲ್ಲಿ ಮಹಾಪರಾಧವನ್ನು ಮಾಡಿದ್ದಾರೆ. ಅಂದರೆ ನಾನು ಒಬ್ಬ ಇದ್ದೀನಿ ಅನ್ನೋದನ್ನು ಒಂಥರ ಮರೆತು ನನ್ನ ಭಕ್ತರಾದಂಥ ನಿಮಗೆ ಅವರು ತುಂಬ ಅಪರಾಧ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ ಭಕ್ತನೊಬ್ಬನ ವಿಷಯದಲ್ಲಿ ಅಪರಾಧವೆಸಗುವುದು ಮಹಾ ಅನ್ಯಾಯ. ಒಬ್ಬ ಜೀವಿಯು ವೈಕುಂಠ ಲೋಕ ಪಡೆಯುವಷ್ಟು ಪ್ರಗತಿ ಹೊಂದಿದರೂ ಕೂಡ ಅವನು ಅಪರಾಧವೆಸಗುವ ಸಂಭವ ಇನ್ನೂ ಇದ್ದೇ ಇದೆ. ವ್ಯತ್ಯಾಸವೆಂದರೆ ಒಬ್ಬನು ವೈಕುಂಠದಲ್ಲಿರುವಾಗ ಅಪ್ಪಿತಪ್ಪಿ ಏನಾದರೂ ಅಪರಾಧ ಮಾಡಿದರೆ ಭಗವಂತನಿಂದ ಅವನು ರಕ್ಷಣೆ ಪಡೆಯುತ್ತಾನೆ. ಜಯ ವಿಜಯರಿಗೆ ಸಂಬಂಧಿಸಿದ ಈ ಘಟನೆಯಲ್ಲಿ ನಾವು ನೋಡುವ ಹಾಗೆ ಭಕ್ತ ಮತ್ತು ಭಗವಂತನ ನಡುವಿನ ವ್ಯವಹಾರದಲ್ಲಿ ಇದೊಂದು ಗಮನಾರ್ಹ ಸಂಗತಿ. ಇಲ್ಲಿ ಬಳಸಿರುವ ಅತಿಕ್ರಮಂ ಎಂಬ ಪದವು ಭಕ್ತನೊಬ್ಬನನ್ನು ಅವಮಾನಿಸಿದರೆ ಸಾಕ್ಷಾತ್ ಭಗವಂತನನ್ನು ಉಪೇಕ್ಷಿಸಿದಂತೆ ಎಂಬುದನ್ನು ಸೂಚಿಸುತ್ತದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಭಕ್ತ ಒಬ್ಬ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನ ವಿಷಯದಲ್ಲಿ ಯಾರಾದರೂ ಏನಾದರೂ ಅಪರಾಧ ಮಾಡಿದ್ರೆ ಅದು ಒಂದು ದೊಡ್ಡ ಅನ್ಯಾಯ ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಒಬ್ಬ ಜೀವಿಯಾಗಿರುವಂಥವನು ವೈಕುಂಠ ಲೋಕವನ್ನು ಪಡೆಯೋಷ್ಟು ಪ್ರಗತಿ ಪಡೆದಿದ್ರೂ ಕೂಡ, ಅಂದರೆ ಇಲ್ಲಿ ಜಯ ವಿಜಯರು ಸಾಮಾನ್ಯರಲ್ಲ, ಅವರು ಪ್ರಗತಿಯನ್ನು ಪಡೆದಿರುವಂಥವ್ರು, ಭಕ್ತರು ಅವರು. ಅದಕ್ಕೆ ಅವರಿಗೆ ವೈಕುಂಠ ಲೋಕ ಸಿಕ್ಕಿದೆ. ಆ ರೀತಿ ಪ್ರಗತಿ ಪಡೆದಿದ್ರೂ ಕೂಡ ಅವನು ಕೆಲವೊಂದು ಸರಿ ಅಪರಾಧ ಮಾಡುವಂತಹ ಒಂದು ಸಂದರ್ಭ ಬಂದೇ ಬರುತ್ತೆ. ಅಂದರೆ ಆ ರೀತಿಯ ಒಂದು ಸಂಭವ ಇದೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ವೈಕುಂಠದಲ್ಲಿ ಅದರಲ್ಲೂ ಭಗವಂತನ ಜೊತೆ ಇರುವಂಥವ್ರು ಈ ರೀತಿಯ ಒಂದು ತಪ್ಪು ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ನಮ್ಗೆ ಅನ್ಸುತ್ತಲ್ವಾ? ಅಂದರೆ ಅಲ್ಲೂ ಅಪರಾಧ ಮಾಡುವಂಥ ಚಾನ್ಸಸ್ ಇರತ್ತೆ. ಆದರೆ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ, ಈಗ ನಾವು ಇಲ್ಲಿತ್ಕೊಂಡು ಏನಾದರೂ ತಪ್ಪು ಮಾಡಿದಾಗ ನಮ್ಮನ್ನು ಕಾಪಾಡುವಂಥವ್ರು ಯಾರೂ ಇರೋದಿಲ್ಲ. ಯಾಕೆ? ಇದು ಭೌತಿಕ ಪ್ರಪಂಚ ಆಗಿರೋದ್ರಿಂದ ಮಾಯೆಗೆ ಒಳಗಾಗಿರ್ತೀವಿ. ಆದರೆ ವೈಕುಂಠದಲ್ಲಿರೋದು ಅಂತಂದರೆ ಸಾಮಾನ್ಯ ವಿಷಯ ಅಲ್ಲ, ಅವರು ತುಂಬಾ ಉನ್ನತ ಮಟ್ಟದಲ್ಲಿರುವಂಥ ಭಕ್ತರು. ಸೊ ಅಲ್ಲಿದ್ದಾಗ, ವೈಕುಂಠದಲ್ಲಿದ್ದಾಗ ಅಪ್ಪಿತಪ್ಪಿ ಏನಾದರೂ ಅಪರಾಧ ಮಾಡಿದ್ರೂ ಕೂಡ ಭಗವಂತನ ರಕ್ಷಣೆ ಅಂತ ಅವ್ರಿಗೆ ಇರುತ್ತೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ, ಜಯ ವಿಜಯರು ತಪ್ಪು ಮಾಡಿದ್ದಾರೆ, ಆ ತಕ್ಷಣ ಭಗವಂತ ಬಂದ್ಬಿಡ್ತಾನೆ. ಎಲ್ಲಿ ಅವ್ರಿಗೆ ಏನಾದರೂ ತೊಂದರೆ ಆಗ್ಬಿಡತ್ತೇನೋ ಅಂತಂದ್ಬಿಟ್ಟು ಇಲ್ಲಿ ಈ ಘಟನೆಯಲ್ಲಿ ನಾವು ನೋಡೋ ಹಾಗೆ ಭಕ್ತ ಮತ್ತು ಭಗವಂತನ ನಡುವೆ ಒಂದು ವ್ಯವಹಾರದಲ್ಲಿ ಗಮನ ಹರಿಸುವಂಥ ಒಂದು ವಿಷಯ ಇಲ್ಲಿದೆ. ಇಲ್ಲಿ ಬಳಸಿರುವಂಥ ಅತಿಕ್ರಮಂ ಅನ್ನುವಂಥ ಪದ ಏನು ಅಂತಂದರೆ, ಒಬ್ಬ ಭಕ್ತನನ್ನು ಯಾರಾದರೂ ಅವಮಾನ ಮಾಡಿದ್ರೆ ಅದು ಸಾಕ್ಷಾತ್ ಭಗವಂತನನ್ನೇ ನಾವು ಉಪೇಕ್ಷೆ ಮಾಡ್ದಂಗೆ, ಅಂದರೆ ನೆಗ್ಲೆಕ್ಟ್ ಮಾಡ್ದಂಗೆ ಅಂತಂದ್ಬಿಟ್ಟು ಇದು ಸೂಚನೆ ಕೊಡುತ್ತೆ.
ಸೊ ಈಗ ನಮ್ಗೆ ಅರ್ಥ ಆಯ್ತಲ್ವಾ, ಭಕ್ತರನ್ನ ಯಾಕೆ ನಾವು ನಿಂದನೆ ಮಾಡಬಾರ್ದು ಅಥವಾ ಅವರಿಗೆ ಅಗೌರವವನ್ನು ತೋರಿಸ್ಬಾರ್ದು ಅಂತಂದರೆ, ಅವ್ರಿಗೇನಾದರೂ ನಾವು ತೊಂದರೆ ಕೊಟ್ಟರೆ ಅಥವಾ ಅವಮಾನ ಮಾಡಿದ್ರೆ ಅದು ಭಗವಂತನಿಗೆ ಅವಮಾನ ಮಾಡ್ದಂಗೆ ಲೆಕ್ಕ ಆಗುತ್ತೆ. ಈಗ ಅವ್ರ ಭಕ್ತರು ಅಲ್ವೋ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಯಾರನ್ನು ಯಾವ ರೀತಿಯಲ್ಲೂ ನಾವು ಹಾಳ್ಸೋದು, ಅವರನ್ನು ಕೀಳಾಗಿ ನೋಡೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇದೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಪ್ರಮಾದವಶದಿಂದ ದ್ವಾರಪಾಲಕರು ಮುನಿಗಳನ್ನು ವೈಕುಂಠ ಲೋಕವನ್ನು ಪ್ರವೇಶಿಸದಂತೆ ತಡೆದರು. ಅವರು ಭಗವಂತನ ದಿವ್ಯ ಸೇವೆಯಲ್ಲಿ ನಿರತರಾದ್ದರಿಂದ ಆ ಪ್ರಗತಿಪರ ಭಕ್ತರು ತಮ್ಮ ಸರ್ವನಾಶವನ್ನು ನಿರೀಕ್ಷಿಸಿರಲಿಲ್ಲ. ಆ ಪ್ರದೇಶದಲ್ಲಿ ಭಗವಂತನ ಸಮ್ಮುಖವು ಭಕ್ತರಿಗೆ ತುಂಬ ಚೇತೋಹಾರಿಯಾಗಿತ್ತು. ಈ ತೊಂದರೆಗೆ ಕಾರಣ ಮುನಿಗಳು ತನ್ನ ಪಾದಕಮಲಗಳನ್ನು ಕಾಣಲಾಗದಿದ್ದುದು ಎಂಬುದನ್ನು ಭಗವಂತನು ಅರಿತನು ಮತ್ತು ಅದರಿಂದ ತಾನೇ ಅವರ ಬಳಿಗೆ ಹೋಗಿ ಅವರನ್ನು ಸುಪ್ರೀತಗೊಳಿಸಲು ಇಚ್ಛಿಸಿದನು. ನೋಡಿ, ಇಲ್ಲಿ ಏನೋ ಒಂದು ಕಾರಣದಿಂದ ದ್ವಾರಪಾಲಕರು ಏನು ಮಾಡಿದ್ರು, ಆ ಮುನಿಗಳು ವೈಕುಂಠ ಲೋಕವನ್ನು ಪ್ರವೇಶನೇ ಮಾಡದೇ ಇರೋ ಹಾಗೆ ಅವ್ರು ತಡೀತಾರೆ. ಅವರು ಯಾಕೆ ಆ ರೀತಿ ಮಾಡಿದ್ರು ಅಂತಂದರೆ, ಅವರು ಭಗವಂತನ ಸೇವೆಯಲ್ಲಿ ನಿರತರಾಗಿದ್ರು. ತುಂಬಾ ಒಂದು ದಿವ್ಯ ಸೇವೆ ಅದು. ಅದರಲ್ಲಿ ಅವರು ಮುಳುಗು ಹೋಗಿದ್ದರಿಂದ ಆ ಪ್ರಗತಿಪರ ಭಕ್ತರು ತಮ್ಮ ಸರ್ವನಾಶ ಆಗತ್ತೆ ಅಂತ ಅವರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ನಮಗೇನು ದ್ವಾರವನ್ನು ಕಾಯಬೇಕು, ಭಗವಂತನಿಗೆ ಏನೂ ತೊಂದರೆ ಆಗಬಾರ್ದು, ಯಾರನ್ನು ಬಿಡಬಾರ್ದು ಅನ್ನುವಂಥ ಒಂದು ಮನಸ್ಥಿತಿಲಿ ಅವರಿದ್ದರು. ಇದರಿಂದ ನಮಗೆ ತೊಂದರೆ ಆಗುತ್ತೆ ಅಥವಾ ನಮ್ಮ ಸರ್ವನಾಶ ಆಗುತ್ತೆ ಅದನ್ನೆಲ್ಲ ಅವರು ಯೋಚನೆನೇ ಮಾಡಿರಲಿಲ್ಲ. ಸೊ ಅಲ್ಲಿ ಭಗವಂತನ ಸಮ್ಮುಖ ಅನ್ನುವಂಥದ್ದು ಭಕ್ತರಿಗೆ ತುಂಬ ಚೇತೋಹಾರಿಯಾಗಿರುತ್ತೆ. ಅದಕ್ಕೋಸ್ಕರನೇ ಈ ತೊಂದರೆಗೆ ಕಾರಣ ಏನು ಅನ್ನೋದು ಭಗವಂತನಿಗೆ ಗೊತ್ತಾಯಿತು. ಏನು, ನನ್ನ ಪಾದಕಮಲಗಳನ್ನು ಸನತ್ ಕುಮಾರರು ನೋಡೋದಕ್ಕಾಗ್ತಾ ಇಲ್ವಲ್ಲ ಅನ್ನುವಂಥ ಕಾರಣದಿಂದ ಇದೆಲ್ಲ ಆಗ್ತಾ ಇರೋದಲ್ವಾ. ನಾವು ಭಗವಂತನನ್ನು ನೋಡಬೇಕು ಅಂತ ಆಸೆಯಿಂದ ಬಂದ್ವಿ, ಆದರೆ ಇಲ್ಲಿ ಇವರು ಅಡ್ಡ ಹಿಡಿದ್ರು. ಅದಕ್ಕೆ ಇಲ್ಲಿ ಕಾರಣ ಏನು, ನನ್ನನ್ನು ನೋಡೋದಕ್ಕೆ ಅವರು ಬಂದಿರುವಂಥದ್ದು ಅನ್ನೋದನ್ನು ತಿಳ್ಕೊಂಡು ಅವರನ್ನು ಖುಷಿ ಪಡಿಸೋದಕ್ಕೆ, ಅವ್ರ ಮನಸ್ಸಿಗೆ ತೃಪ್ತಿ ಕೊಡೋದಕ್ಕೋಸ್ಕರ ಭಗವಂತ ಸ್ವತಃ ಅವನೇ ಹೋಗಿ ಅವರಿಗೆ ಈಗ ದರ್ಶನವನ್ನು ಕೊಡೋದಕ್ಕೆ, ಅಂದರೆ ಅವ್ರ ಮನಸ್ಸನ್ನು ಸಮಾಧಾನಗೊಳಿಸೋದಕ್ಕೆ ಈಗ ಅವನು ಇಷ್ಟಪಡ್ತಾನೆ. ಭಗವಂತ ತುಂಬ ದಯಾಮಯ. ಭಕ್ತನಿಗೆ ಒಂದು ಸ್ವಲ್ಪ ಅಡಚಣೆಯಾದರೂ ಸಾಕು ಅವನು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತಾನೆಂದರೆ, ಭಕ್ತನಿಗೆ ತನ್ನ ಪಾದಕಮಲಗಳ ದರ್ಶನ ತಪ್ಪದ ಹಾಗೆ ನೋಡಿಕೊಳ್ಳುತ್ತಾನೆ. ನೋಡಿದ್ರ, ಇಲ್ಲಿ ನಾವು ತಿಳ್ಕೊಳ್ಳೋ ಪ್ರಕಾರ ನಮಗೆ ಅರ್ಹತೆ ಇದ್ದು ನಾವು ಭಗವಂತನನ್ನು ನೋಡಬೇಕು ಅನ್ನುವಂಥ ಒಂದೇ ಒಂದು ಆಸೆ ಇದ್ದರೆ ಸಾಕು, ಭಗವಂತ ಅದಕ್ಕೆಲ್ಲ ಸಹಾಯನೂ ಮಾಡ್ತಾನೆ. ಇಲ್ಲಿ ನೋಡಿ, ಸನತ್ ಕುಮಾರರು ನಾವು ಅವನ ಪಾದಕಮಲಗಳನ್ನು ದರ್ಶಿಸ್ಬೇಕು ಅಂತ ಆಸೆಯಿಂದ ಬರ್ತಾರೆ. ಅವರು ಬ್ರಹ್ಮ ನಿರ್ವಾಣ ಅಂದರೆ ಏನು, ಅವರು ಸಮಾಧಿ ಸ್ಥಿತಿಯಲ್ಲಿದ್ದು ಸಾಧನೆ ಮಾಡುವಂಥವ್ರು. ಆದರೂ ಈಗ ಭಗವಂತನ ದರ್ಶನ ಮಾಡಬೇಕು ಅಂತ ಬಂದಿರ್ತಾರ. ಇಲ್ಲಿ ಅವ್ರಿಗೆ ಅದು ಸಿಗದೇ ಇದ್ದಾಗ ಕೋಪ ಬರುತ್ತೆ, ಆಗ ಅವರು ಶಾಪ ಕೊಡೋದಕ್ಕೆ ಹೋಗ್ತಾರೆ. ಆದರೆ ಭಗವಂತ ಎಷ್ಟು ದಯಾಮಯ ಅಂತಂದರೆ, ಭಕ್ತನಿಗೆ ಸ್ವಲ್ಪ ಅಡಚಣೆ ಆದರೆ ಸಾಕು ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿ ಸರಿ ಮಾಡಿಬಿಡ್ತಾನೆ. ಮತ್ತು ಯಾರು ತನ್ನ ಪಾದ ದರ್ಶನವನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತಾರೋ ಅವರಿಗೆ ತಾನೇ ಖುದ್ದಾಗಿ ಬಂದು ಅವನು ಅವರಿಗೆ ದರ್ಶನ ತಪ್ಪದೇ ಇರೋ ಹಾಗೆ ಅವನು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ಅದಕ್ಕೋಸ್ಕರ ನಮ್ಮ ಮನಸ್ಸಲ್ಲಿ ಆ ಒಂದು ಇಚ್ಛೆ ಇರಬೇಕು, ಆ ಒಂದು ಆತುರತೆ ಇರಬೇಕು, ನಾವು ಭಗವಂತನನ್ನು ನೋಡಬೇಕು ಅನ್ನುವಂಥದ್ದು. ಮತ್ತು ಅದಕ್ಕೆ ನನಗೆ ಅರ್ಹತೆ ಕೂಡ ಇರಬೇಕು. ಆ ರೀತಿ ನಾವು ನಮ್ಮನ್ನು ತಯಾರಿ ಮಾಡಿಕೊಳ್ಬೇಕು. ಈಗ ನಾವು ಈ ಭಾಗವತವನ್ನು ಕೇಳೋದು ಇದೆಲ್ಲ ಇದೆಯಲ್ಲ, ಇದೆಲ್ಲ ತಯಾರಿಗಳೇ. ನಮ್ಮ ಹೃದಯವನ್ನು ಪರಿಶುದ್ಧ ಮಾಡಿಕೊಳ್ಳೋದಕ್ಕೆ ಇರುವಂಥ ಒಂದು ಮಾರ್ಗಗಳು. ಹರಿದಾಸ ಠಾಕೂರರ ಬದುಕಿನಲ್ಲಿ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇದೆ. ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಲ್ಲಿ ವಾಸಿಸುತ್ತಿದ್ದಾಗ ಹುಟ್ಟಿನಿಂದ ಮಹಮ್ಮದೀಯರಾಗಿದ್ದ ಹರಿದಾಸ ಠಾಕೂರರು ಅವರೊಂದಿಗಿದ್ದರು. ವಿಶೇಷವಾಗಿ ಅಂದಿನ ದಿನಗಳಲ್ಲಿ ಹಿಂದೂ ದೇವಾಲಯಗಳಲ್ಲಿ ಹಿಂದುವಿಗಲ್ಲದೆ ಬೇರಾರಿಗೂ ಪ್ರವೇಶವಿರಲಿಲ್ಲ. ಹರಿದಾಸ ಠಾಕೂರರು ನಡತೆಯಲ್ಲಿ ಎಲ್ಲ ಹಿಂದೂಗಳಿಗಿಂತ ಶ್ರೇಷ್ಠರಾಗಿದ್ದರೂ ತಮ್ಮನ್ನು ಮಹಮ್ಮದೀಯರೆಂದು ಭಾವಿಸಿಕೊಂಡಿದ್ದರಿಂದ ದೇವಾಲಯವನ್ನು ಪ್ರವೇಶಿಸಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಅವರ ನಮ್ರತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು. ಠಾಕೂರರು ದೇವಾಲಯವನ್ನೂ ನೋಡಲು ಹೋಗದೇ ಇದ್ದುದರಿಂದ ಜಗನ್ನಾಥನಿಂದ ಭಿನ್ನರಲ್ಲದ ಮಹಾಪ್ರಭು ಚೈತನ್ಯರು ತಾವೇ ಪ್ರತಿನಿತ್ಯವೂ ಹರಿದಾಸ್ ಠಾಕೂರರ ಬಳಿ ಬಂದು ಅವರೊಂದಿಗೆ ಕುಳಿತುಕೊಳ್ಳುತ್ತಿದ್ದರು. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ಗುರುಗಳು. ಹರಿದಾಸ್ ಠಾಕೂರ್ ಅಂತಂದ್ಬಿಟ್ಟು ತುಂಬ
ಶ್ರೇಷ್ಠ ಮಟ್ಟದ ಒಬ್ಬ ವೈಷ್ಣವ. ಅವರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಲ್ಲಿ ಇದ್ರಲ್ಲ, ಆ ಸಮಯದಲ್ಲಿ ಈಗ ಹರಿದಾಸ್ ಠಾಕೂರ್ ಅಂತ ನಾವೇನು ಹೇಳ್ತೀವೋ ಅವರು ಮುಸಲ್ಮಾನರು, ಅವರು ಹುಟ್ಟಿನಿಂದ ಮುಸಲ್ಮಾನರಾಗಿದ್ರು. ಅವರು ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಇದ್ದರು. ಆಗಿನ ಕಾಲದಲ್ಲಿ ಹಿಂದೂ ದೇವಾಲಯಗಳಿಗೆ ಮುಸ್ಲಿಮರು ಹೋಗೋ ಹಾಗಿರಲಿಲ್ಲ, ಪ್ರವೇಶ ಇರಲಿಲ್ಲ ಅವ್ರಿಗೆ. ಸೊ ಈ ಹರಿದಾಸ ಠಾಕೂರರು ಹುಟ್ಟಿನಿಂದ ಮುಸಲ್ಮಾನರಾಗಿದ್ದರೂ ಕೂಡ ಅವರ ನಡವಳಿಕೆ ಹೇಗಿತ್ತು ಅಂತಂದರೆ ಹಿಂದೂಗಳಿಗಿಂತ ಶ್ರೇಷ್ಠರಾಗಿದ್ರು ಅವರು. ಅಷ್ಟು ಅವರು ಅದನ್ನೆಲ್ಲ ಫಾಲೋ ಮಾಡ್ತಾಯಿದ್ರು. ಆದರೂ ಕೂಡ ಈಗ ನಾನು ಒಬ್ಬ ಮುಸಲ್ಮಾನ ಅಂತ ತಿಳ್ಕೊಂಡಿರೋ ಕಾರಣದಿಂದ ನಾನು ದೇವಾಲಯಕ್ಕೆ ಹೋಗಬಾರ್ದು ಅಂತ ಅವ್ರು ಹೋಗ್ತಾ ಇರಲಿಲ್ಲ. ಇದನ್ನು ತಿಳ್ಕೊಂಡಂಥ ಚೈತನ್ಯ ಮಹಾಪ್ರಭುಗಳು ಇದು ಸ್ವಯಂ ಕೃಷ್ಣನ ಒಂದು ಅವತಾರ ಅಂತಲೇ ಹೇಳ್ತಾರೆ. ಸೊ ಅದರಿಂದ ಚೈತನ್ಯ ಮಹಾಪ್ರಭುಗಳು ಏನು ಮಾಡ್ತಾರೆ, ಅವ್ರ ಮನಸ್ಥಿತಿ ಇವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪ್ರತಿನಿತ್ಯ ಅವರೇ ಹೋಗ್ಬಿಟ್ಟು ಹರಿದಾಸ್ ಠಾಕೂರ್ ಜೊತೆ ಕೂತ್ಕೊಂಡು ಅವ್ರನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಎಲ್ಲ ಬರ್ತಾಯಿದ್ದು. ಅಂದರೆ ಭಗವಂತ ಸ್ವಯಂ ಭಕ್ತನ ಮನೆಗೆ ಹೋಗ್ತಾ ಇದ್ದ, ಅವನು ಬರೋದಕ್ಕಾಗಲ್ಲ ಅಂತಂದ್ಬಿಟ್ಟು ತಾನೇ ಹೋಗಿ ಅವ್ರ ಜೊತೆ ಇದ್ದು ಕೂತ್ಕೊಂಡು ಬರ್ತಾಯಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಭಗವಂತನ ವಿಶೇಷತೆ. ಯಾವಾಗಲೂ ನನ್ನ ದರ್ಶನ ಮಾಡಬೇಕು ಅಂತ ಇಚ್ಛೆ ಪಟ್ಟು ಏನೋ ಒಂದು ಅನಾನುಕೂಲ ಆಗಿರುತ್ತೆ, ಯಾವುದೋ ಒಂದು ರೀಸನ್ಗೋಸ್ಕರ ಅವ್ರು ಬರೋಕ್ಕಾಗಲ್ಲ ಅಂದರೆ ಭಗವಂತ ಸ್ವಯಂ ಬರ್ತಾನೆ. ಯಾವ ರೂಪದಲ್ಲಿ ಹೇಗಾದರೂ ಬರ್ಬೋದು ಅವನು, ಆಯಿತಾ. ಅದಕ್ಕೋಸ್ಕರ ನಾವು ಅದನ್ನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಕರ್ತವ್ಯ ಏನು, ನಾನು ಅದಕ್ಕೆ ಅಣಿಯಾಗಿರಬೇಕು. ನನ್ನಲ್ಲಿ ಭಗವಂತನನ್ನು ನೋಡುವಂಥ ಒಂದು ಆತುರತೆ ಇರಬೇಕು, ಆಸೆ ಇರಬೇಕು, ಪ್ರೀತಿ ಇರಬೇಕು. ಅದಿತ್ತು ಅಂತಂದರೆ ಖಂಡಿತ ಭಗವಂತ ನಮ್ಮ ಜೊತೆ ಬರ್ತಾನೆ, ನಮ್ಮನ್ನು ನೋಡೋದಕ್ಕೆ ಅವನೇ ಬರ್ತಾನೆ. ಮತ್ತು ಅದು ನಮ್ಗೆ ಗೊತ್ತಾಗುತ್ತೆ ಕೂಡ, ಬಂದಿದ್ದಾನೆ ನನಗೋಸ್ಕರ ಅಂತಂದ್ಬಿಟ್ಟು. ಸೊ ಇಲ್ಲಿ ಅದಕ್ಕೆ ಎಕ್ಸಾಂಪಲ್ ಹೇಳಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಕೂಡ ನಾವು ಭಗವಂತನ ಇದೇ ವರ್ತನೆಯನ್ನೇ ಕಾಣುತ್ತೇವೆ. ಅವನ ಪಾದಕಮಲಗಳು ಕಾಣದ ಹಾಗೆ ಅವನ ಭಕ್ತರನ್ನು ಪ್ರತಿಬಂಧಿಸಲಾಗಿತ್ತು. ಆದರೆ ಸ್ವಯಂ ಭಗವಂತನೇ ಅವರ ನೋಡಲು ಹಾತೊರೆಯುವ ತನ್ನ ಪಾದಕಮಲಗಳಿಂದಲೇ ತನ್ನ ಭಕ್ತರನ್ನು ನೋಡಲು ಬಂದನು. ಅವನೊಂದಿಗೆ ಭಾಗ್ಯ ಲಕ್ಷ್ಮಿಯೂ ಇದ್ದಳು ಎಂಬುದು ಮಹತ್ತದ್ದಾಗಿದೆ. ಸಾಮಾನ್ಯರು ಭಾಗ್ಯಲಕ್ಷ್ಮಿಯನ್ನು ನೋಡಲಾಗುವುದಿಲ್ಲ. ಭಕ್ತರು ಅಂತಹ ಗೌರವವನ್ನು ಅಪೇಕ್ಷಿಸಲಿಲ್ಲವಾದರೂ ಅವರ ಮುಂದೆ ಭಾಗ್ಯ ಲಕ್ಷ್ಮಿಯೊಂದಿಗೆ ದರ್ಶನ ಭಾಗ್ಯವನ್ನು ಕರುಣಿಸುವಷ್ಟು ಅವನು ದಯಾಮಯನಾಗಿದ್ದನು. ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಕೂಡ ಭಗವಂತ ಇದೇ ರೀತಿ ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಸನಕಾದಿ ಮುನಿಗಳು ಅವನ ಭಕ್ತರು ನೋಡಬೇಕು ಅಂತ ಆಸೆಯಿಂದ ಬಂದಿರ್ತಾರೆ, ಏನೋ ಒಂದು ಘಟನೆ ಆಗುತ್ತೆ, ಆದರೆ ನೋಡಿ ಸ್ವಯಂ ಭಗವಂತನೇ ಎದ್ದು ಬರ್ತಾನೆ. ಇಲ್ಲಿ ದ್ವಾರಪಾಲಕರು ತಡೆದು ಏನು ಪ್ರಯೋಜನ ಆಯಿತು ಅಂದರೆ ಭಕ್ತರು ಏನಾದರೂ ಇಷ್ಟಪಟ್ಟರೆ ಭಗವಂತ ಅದನ್ನು ಈಡೇರಿಸ್ತಾನೆ. ಅವನು ನೋಡೋಕ್ಕೆ ಸ್ವಯಂ ಅವನೇ ಬರ್ತಾನೆ. ಈಗ ಈ ಒಂದು ಉದಾಹರಣೆಯನ್ನು ನಾವು ಬೇಕಾದಷ್ಟು ಭಕ್ತರ ಒಂದು ಜೀವನ ಚರಿತ್ರೆಯಲ್ಲಿ ನೋಡಿದ್ದೀವಿ. ಫಿಲಮನ್ನು ಎಲ್ಲ ನೋಡಿರ್ತೀವಿ ನಾವು. ಯಾಕೆ ಅಂತಂದರೆ ಅದರಲ್ಲಿ ನಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಭಕ್ತ ಕುಂಬಾರ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು, ಇವರ ಜೀವನ ಚರಿತ್ರೆಗಳಲ್ಲಿ ನಾವು ನೋಡಿದಾಗ ಸ್ವಯಂ ಭಗವಂತನೇ ಭಕ್ತರ ಹತ್ರಕ್ಕೆ ಬಂದು ತನ್ನ ದರ್ಶನವನ್ನು ಕೊಟ್ಟಿರುವಂಥ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಲ್ವಾ. ಇಲ್ಲೂ ಹಾಗೇ ಅವನನ್ನು ನೋಡೋದಕ್ಕಾಗ್ತಾ ಇಲ್ವಲ್ಲ, ಅವನ ಪಾದಕಮಲಗಳ ದರ್ಶನವಾಗ್ತಾ ಇಲ್ವಲ್ಲ ಅಂತ ಯಾರೋ ಅಡ್ಡ ಕಟ್ಟಿದಾರಲ್ಲ ಅಂತ ಸ್ವಯಂ ಭಗವಂತನೇ ಅವರನ್ನು ನೋಡೋದಕ್ಕೆ ಬರ್ತಾನೆ. ಅವನ ಜೊತೆಗೆ ಅವನೊಬ್ಬನೇ ಬರೋದಿಲ್ಲ, ಭಾಗ್ಯಲಕ್ಷ್ಮಿ ಕೂಡ ಅವನ ಜೊತೆ ಇರ್ತಾಳೆ ಅನ್ನೋದು ಇಲ್ಲಿ ತುಂಬ ವಿಶೇಷತೆ. ಯಾಕೆ ಅಂತಂದರೆ ಸಾಮಾನ್ಯರು ಭಾಗ್ಯಲಕ್ಷ್ಮಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಭಕ್ತರು ಆ ರೀತಿಯ ಒಂದು ಗೌರವವನ್ನು ಇಷ್ಟಪಡಲಿಲ್ಲ ಅಂದರೆ ನಮಗೆ ಈಗ ಲಕ್ಷ್ಮಿ ಬೇಕು, ಅವಳ ದರ್ಶನ ಕೂಡ ನಮಗೆ ಬೇಕು ಅಂತ ಅವ್ರು ಇಷ್ಟಪಡೋದೇ ಇಲ್ಲ. ಅವರು ಬರೀ ಆ ಭಗವಂತ ಬೇಕು ಅಂತಲೇ ಇಷ್ಟಪಡೋದು. ಆದರೂ ಕೂಡ ಅವ್ರು ಇಷ್ಟಪಡಲಿಲ್ಲ ಅಂತಂದರೂ ಕೂಡ ಅವ್ರ ಮುಂದೆ ಭಾಗ್ಯಲಕ್ಷ್ಮಿ ಬಂದು ದರ್ಶನ ಭಾಗ್ಯವನ್ನು ಕೊಡುವಷ್ಟು, ಅಂದರೆ ಆ ಲಕ್ಷ್ಮೀ ಸಮೇತನಾಗಿ ಬಂದು ಅವರಿಗೆ ದರ್ಶನ ಕೊಡುವಷ್ಟು ಅವನು ದಯಾಮಯನಾಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತನ ಒಂದು ವಿಶೇಷತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.